ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದೆ. ಅದರಲ್ಲೂ ಈ ಶಂಕಿತ ಟೈಮ್ ಬಾಂಬರ್ ಅನ್ನ ಇಟ್ಟಿದ್ದು ಎಲ್ಲಿ ಅನ್ನೋದರ ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬಾಂಬ್ ಇಟ್ಟ ಸ್ಥಳದ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮರದ ಪಕ್ಕದಲ್ಲೇ ಬಾಂಬ್ ಇದ್ದ ಬ್ಯಾಗ್ ಅನ್ನ ಇಟ್ಟು ಹೋಗಿದ್ದ ಈ ಬಾಂಬ್ ಬ್ಯಾಗ್ ಕೂಡ ಕಪ್ಪು ಬಣ್ಣದ್ದಾಗಿದ್ದರಿಂದ ಹೋಟೆಲ್ನವರಿಗೆ ಅನುಮಾನ ಬಂದಿರಲಿಲ್ಲ. ಬಾಂಬ್ ಸ್ಫೋಟದ ತೀವ್ರತೆಗೆ ಹೋಟೆಲ್ನ ಟೈಲ್ಸ್ ಪೀಸ್ ಆಗಿ ಹೋಗಿದೆ. ಲೋ ಇಂಟೆನ್ಸಿಟಿ ಸ್ಫೋಟ ಆದರೂ ಕೂಡ ಆ ಬ್ಯಾಗ್ ಅನ್ನ ಇಟ್ಟು ಸ್ಫೋಟ ಆದ ಜಾಗದಲ್ಲಿ ಸ್ಫೋಟದ ರಭಸಕ್ಕೆ ಟೈಲ್ಸ್ ಅಷ್ಟೂ ಕೂಡ ನಜ್ಜುಗುಜ್ಜಾಗಿದೆ. ಮರದ ಪಕ್ಕದಲ್ಲೇ ಬಾಂಬ್ ಅನ್ನ ಇಟ್ಟಿದ್ದ ಈತ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಎಕ್ಸ್ಕ್ಲೂಸಿವ್ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮಾದೇಶ್. ಬಾಂಬ್ ಇಟ್ಟ ಜಾಗ, ಬಾಂಬ್ ಬ್ಲಾಸ್ಟ್ ಆದ ನಂತರದಲ್ಲಿ ಆದ ಹಾನಿ, ಇದೆಲ್ಲದರ ಕುರಿತಾಗಿ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರೋದು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ರಾಮೇಶ್ವರಂ ಕೆಫೆಯಲ್ಲಿ 1ನೇ ತಾರೀಕು ಮಧ್ಯಾಹ್ನ 12:55 ಸುಮಾರಿಗೆ ಬ್ಲಾಸ್ಟ್ ಆಗಿತ್ತು. ಓರ್ವ ಶಂಕಿತ ಆರೋಪಿ ಕ್ಯಾಪ್ ಹಾಕೊಂಡು ಮಾಸ್ಕ್ ಹಾಕೊಂಡು ಬ್ಲ್ಯಾಕ್ ಬ್ಯಾಗ್ ಒಂದನ್ನು ತೆಗೆದುಕೊಂಡು ಬಂದು ಏಕಾಏಕಿ 9 ನಿಮಿಷದಲ್ಲಿ ಈ ಒಂದು ಕೆಫೆಯಲ್ಲಿ ಇಟ್ಟು ಎಸ್ಕೇಪ್ ಆಗುವಂಥ ಕೆಲಸವನ್ನು ಮಾಡಿದರೆ ಅದರ ಪರಿಣಾಮ ಯಾವ ರೀತಿ ಇತ್ತು ಅಂತೇಳಿ ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸ್ ಆಗಿ ಪಿನ್ ಟು ಪಿನ್ ವರದಿ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಹಾಗಾದರೆ ಆ ಒಂದು ಜಾಗ ಹೇಗಿತ್ತು, ಅಲ್ಲಿ ಏನೆಲ್ಲ ಎಫೆಕ್ಟ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವ ಜಾಗದಲ್ಲಿ ಆತ ಬಾಂಬ್ ಇಟ್ಟಿದ್ದ ಅನ್ನೋದು ಈ ಎಕ್ಸ್ಕ್ಲೂಸ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಅದ್ರ ಬಗ್ಗೆ ಮ್ಯಾನೇಜರ್ ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಅವತ್ತು ಸುಮಾರು ಜನ ಆ ಒಂದು ಕೆಫೆಯಲ್ಲಿ ಇರ್ತಾರೆ, 60ಕ್ಕೂ ಹೆಚ್ಚು ಜನ ಗ್ರಾಹಕರು ಕೂಡ ಇರ್ತಾರೆ. ಅಷ್ಟು ಜನರನ್ನ ಯಾಮಾರಿಸಿ ಜೊತೆಗೆ ಆತ ಅನುಮಾನಾಸ್ಪದ ಆಗಿ ಓಡಾಡೋದಲ್ಲದೆ ಒಂದು ಬ್ಲ್ಯಾಕ್ ಬ್ಯಾಗನ್ನು ಅಲ್ಲಿಟ್ಟೋಗಿರ್ತಾನೆ. ಅದಾದ ಮೇಲೆ ಬರೋಬ್ಬರಿ 1 ಗಂಟೆಗಳ ಕಾಲ ನಂತರ ಆ ಒಂದು ಬಾಂಬು ಸ್ಫೋಟ ಆಗಿದೆ. ಹೀಗಾಗಿ ಆ ಒಂದು ಬಾಂಬು 1 ಗಂಟೆಗಳ ಕಾಲ ಅಲ್ಲಿದ್ರೂ ಕೂಡ ಯಾರಿಗೂ ಕೂಡ ಅನುಮಾನ ಬರಲಿಲ್ವಾ ಅಂತ ಹೇಳಿದರೆ, ಈತ ಒಂದಷ್ಟು ದಿನಗಳಿಂದಲೂ ಕೂಡ ಮುಂಚೆನೇ ಈತ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಯಾವ ಕಲರ್ನ ಬ್ಯಾಗ್ ತಂದು ಎಲ್ಲಿ ಇಟ್ಟರೆ ಏನಾಗುತ್ತೆ, ಜೊತೆಗೆ ಅನುಮಾನ ಬಾರದ ರೀತಿಯಲ್ಲಿ ಯಾವ ರೀತಿ ಅದನ್ನು ಎಕ್ಸ್ಪೋಸ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಂಚೆನೇ ರಿಕ್ಕಿ ಮಾಡ್ಕೊಂಡಿರ್ತಾನೆ. ಅದೇ ರೀತಿಯಾಗಿ ಒಳಗಡೆ ಇರುವಂಥ ಕಲರ್ ಅಂದರೆ ಆ ರಾಮೇಶ್ವರಂ ಕೆಫೆಯಲ್ಲಿ ಗ್ರೇ ಮತ್ತು ಬ್ಲ್ಯಾಕ್ ಕಲರ್ ಆಗಿ ಡಿಸೈನ್ ಆಗಿರುತ್ತೆ, ಇಂಟೀರಿಯರ್ ಡಿಸೈನ್ ಆಗಿರುತ್ತೆ. ಜೊತೆಗೆ ಒಳಗಡೆ ಕುಳಿತುಕೊಳ್ಳುವಂಥ ಕಟ್ಟೆಗಳು ಕೂಡ ಸಾಮಾನ್ಯವಾಗಿ ರಾಮೇಶ್ವರಂ ಕೆಫೆ ನೋಡಿದಾಗ ಗೊತ್ತಾಗುತ್ತೆ, ಅಲ್ಲಿ ಕಟ್ಟೆಗಳ ರೀತಿಯಲ್ಲಿ ಅಂದರೆ ಆ ದೇಶೀಯ ಶೈಲಿಯಲ್ಲಿ ಅಲ್ಲಿ ಕಟ್ಟೆಗಳನ್ನು ಮಾಡಿರ್ತಾರೆ. ಆ ಜೊತೆಗೆ ಈ ಒಂದು ಕೆಫೆಯಲ್ಲಿ ಮರ ಇದೆ, ಮರದ ಪಕ್ಕವೇ ಬ್ಲ್ಯಾಕ್ ಕಲರ್ ಒಂದು ಕಟ್ಟೆ ಇದೆ. ಆ ಕಟ್ಟೆಯ ಮೇಲೆ ಬ್ಲ್ಯಾಕ್ ಬ್ಯಾಗನ್ನು ಆತ ತಂದು ಇಟ್ಟಿರ್ತಾನೆ. ಈ ವೇಳೆ ಸಿಬ್ಬಂದಿಗಳು ಕೂಡ ಅಬ್ಸರ್ವ್ ಮಾಡೋದಿಲ್ಲ, ಯಾಕಂದರೆ ಕಟ್ಟೆ ಕೂಡ ಬ್ಲ್ಯಾಕ್ ಆಗಿರೋದ್ರಿಂದ ಬ್ಯಾಗನ್ನು ಕೂಡ ಆತ ಗೊತ್ತಾಗದ ರೀತಿಯಲ್ಲಿ ತಂದು ಆ ಒಂದು ಮರದ ಪಕ್ಕದಲ್ಲಿ ಇಟ್ಟಿರ್ತಾನೆ. ಹೀಗಾಗಿ ಯಾರು ಕೂಡ ಅದರ ಮೇಲೆ ಗಮನ ವಹಿಸಿರೋದಿಲ್ಲ. ಯಾವಾಗ ಟೈಮನ್ನು ಫಿಕ್ಸ್ ಮಾಡಿರ್ತಾನೆ 1 ಗಂಟೆ, ಆ ಒಂದು ಕರೆಕ್ಟ್ ಎಕ್ಸಾಕ್ಟ್ಲಿ ಟೈಮ್ಗೆ 12:55 ಅದು ಸ್ಫೋಟಗೊಳ್ಳುತ್ತೆ. ಈಗಾಗಲೇ ಆ ಒಂದು ಫುಟೇಜನ್ನು CCTV ಫುಟೇಜನ್ನು ಪೊಲೀಸರು ಈಗಾಗಲೇ NIA ಅಧಿಕಾರಿಗಳು ಕೂಡ ಇವತ್ತು ಸ್ಪಾಟ್ ವಿಸಿಟ್ ಮಾಡುವಂಥ ಕೆಲಸ ಮಾಡಿದ್ರು. ಸದ್ಯಕ್ಕೆ ಎಲ್ಲವನ್ನು ಕೂಡ ವಶಪಡೆದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆರೋಪಿ ಪತ್ತೆ ಕೂಡ ಇನ್ನೂ ಆಗಿಲ್ಲ. ಆತ ಓಡಾಡಿರುವಂಥ ಒಂದಷ್ಟು ವಿಜುವಲ್ ಸಿಕ್ಕಿದೆ, ಬದಲಾಗಿ ಆತನ ಕ್ಲಿಯರ್ ಪಿಕ್ಚರ್ ಕೂಡ ಇನ್ನೂ ಸಿಕ್ಕಿಲ್ಲ. ಸದ್ಯಕ್ಕೆ ಆತನನ್ನು ಹುಡುಕಾಟವನ್ನು ಮಾಡುವಂಥ ಕೆಲಸಕ್ಕೆ NIA ಅಧಿಕಾರಿಗಳು ಮುಂದಾಗಿದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಬಾಂಬ್ ಇಟ್ಟ ಜಾಗ ನೀವೇನು ದೃಶ್ಯದ ಒಳಗಡೆ ಗಮನಿಸ್ತಾ ಇದ್ದೀರಿ, ಆ ರಾಮೇಶ್ವರಂ ಕೆಫೆಯ ಒಳಭಾಗ ಯಾವ ಮಟ್ಟಕ್ಕೆ ಸ್ಫೋಟ ಸಂಭವಿಸಿದೆ